ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದ್ದು ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಇನ್ನು ಭಾರೀ ಮಳೆಗೆ ಮನೆಯ ಮೇಲೆ ಗುಡ್ಡ ಕುಸಿತವಾಗಿದ್ರೆ ಮತ್ತೊಂದು ಕಡೆ ಇಡೀ ಗ್ರಾಮವೇ ಜಲಾವೃತವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪಶ್ಚಿಮ ಘಟ್ಟದಲ್ಲಿ ಮುಂದುವರಿದ ಮಳೆ ಅಬ್ಬರ. ಮಳೆಯಿಂದ ಮನೆ ಮೇಲೆ ಗುಡ್ಡ ಕುಸಿತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್. ದಕ್ಷಿಣ ಕನ್ನಡದಲ್ಲಿ ಮಹಾಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಆರೆಂಜ್ ಅಲರ್ಟ್ ಇದ್ದು ಮತ್ತೆ ಮಳೆಯಾಗೋ ಮುನ್ಸೂಚನೆ ಇದೆ. ಈ ನಡುವೆ ಮಳೆರಾಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಅವಾಂತರ ಸೃಷ್ಟಿಸಿದ್ದಾನೆ. ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಮಂಗಳೂರಿನ ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಮನೆ ಹಿಂಬದಿಯ ಗುಡ್ಡ ಕುಸಿದು ಬಿದ್ದಿದೆ. ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿದಿರುವಂಥ ಮಳೆಗೆ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಅವಾಂತರಗಳಾಗಿದೆ. ಈಗ ಮಂಗಳೂರಿನ ಕದ್ರಿಯ ಕೈಬಟ್ಟಲ್ನಲ್ಲಿ ಒಂದು ಗುಡ್ಡ ಕುಸಿತಾಗಿ ಮನೆಗೆ ಸಾಕಷ್ಟು ಹಾನಿಯಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಕೈಬಟ್ಟಲ್ನಲ್ಲಿರುವಂಥ ಉಷಾ ಅಶೋಕ್ ಎನ್ನುವರಿಗೆ ಸೇರಿದಂಥ ಇದು ಮನೆಯ ಒಂದು ಭಾಗ. ನೀವು ಮೇಲೆ ದೃಶ್ಯದಲ್ಲಿ ಗಮನಿಸುತ್ತಿದ್ದರೆ ಇದು ಮೇಲ್ಭಾಗದಲ್ಲಿದ್ದಂಥ ಒಂದು ಖಾಸಗಿ ಜಾಗದ ಗುಡ್ಡ ಇದು. ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದಕ್ಕೆ ಕಟ್ಟಿರುವಂಥ ಒಂದು ತಡೆಗೋಡೆ ಏನಿತ್ತು ಆ ಕಾಂಪೌಂಡು ಸಂಪೂರ್ಣವಾಗಿ ಕಾಂಪೌಂಡ್ನ ಸಮೇತವಾಗಿ ಮಣ್ಣು ಜೊತೆಗೆ ಅದರಲ್ಲಿ ಕಾಂಪೌಂಡ್ನಲ್ಲಿದ್ದಂಥ ಕಲ್ಲು ಎಲ್ಲವೂ ಈ ಮನೆಯ ಮೇಲ್ಭಾಗಕ್ಕೆ ಬಿದ್ದಿದೆ. ಆದರೆ ಇದು ಮನೆಯ ಹಿಂಭಾಗದ ಒಂದು ಭಾಗಕ್ಕೆ ಮಾತ್ರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ತೊಂದರೆಗಳಾಗಿಲ್ಲ. ನೀವು ಇಷ್ಟೊಂದು ದೃಶ್ಯದಲ್ಲಿ ಗಮನಿಸುತ್ತಿದ್ದರೆ ಇಲ್ಲಿರುವಂಥ ಮನೆಯ ಬಿರುಕು ಬಿಟ್ಟಿರುವಂಥದ್ದನ್ನು ಗಮನಿಸ್ಬೋದು. ಜೊತೆಗೆ ಮನೆಯ ಹಿಂಭಾಗ ಏನಿದೆ ಆ ಭಾಗಕ್ಕೆ ಸಂಪೂರ್ಣವಾಗಿ ಈ ಒಂದು ಗುಡ್ಡ ಕುಸಿದು ಬಿದ್ದಿದೆ. ಹೀಗಾಗಿ ಈ ಮನೆಯ ಅಡುಗೆ ಕೋಣೆ ಏನಿದೆ ಅಡುಗೆ ಕೋಣೆಗೆ ಸಾಕಷ್ಟು ಹಾನಿಯಾಗಿದೆ. ನಾವು ದೃಶ್ಯದಲ್ಲಿ ಅಡುಗೆ ಕೋಣೆಯನ್ನು ಗಮನಿಸುತ್ತಿದ್ದರೆ ಅಡುಗೆ ಕೋಣೆಗೆ ನೇರವಾಗಿ ಇದು ಗುಡ್ಡ ಬಿದ್ದಿರೋದರಿಂದ ಅಡುಗೆ ಕೋಣೆಯ ಭಾಗದಲ್ಲಿ ಈ ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಇವರ ಮನೆಯ ಅಡುಗೆ ಕೋಣೆ ಏನಿದೆ ಇದು ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಹಾನಿಯಾಗಿದೆ. ಸಂಪೂರ್ಣ ಈ ಗುಡ್ಡದ ಮಣ್ಣೇನಿದೆ ಅದು ಸಂಪೂರ್ಣವಾಗಿ ಈ ಮನೆಯ ಒಳಭಾಗಕ್ಕೆ ಬಿದ್ದಿರುವಂಥದ್ದು. ಇಲ್ಲಿ ಅಡುಗೆ ಸಾಮಗ್ರಿಗಳಾಗಿರ್ಬೋದು, ಇತರ ಸಾಮಗ್ರಿಗಳೇನಿತ್ತು ಅದಕ್ಕೆಲ್ಲದಕ್ಕೂ ಹಾನಿಯಾಗಿದೆ. ಇದರ ಒಂದು ಮುನ್ಸೂಚನೆ ಅರಿತಿರುವಂಥ ಮನೆಯವರು ಅದರ ಮೊದಲ ದಿನವೇ ಇಲ್ಲಿ ಗುಡ್ಡ ಕುಸಿತ ಆಗುವ ಮೊದಲ ದಿನವೇ ಹೋಗಿದ್ದಾರೆ. ಅಂದರೆ ಮೊದಲ ದಿನವೂ ಸಾಕಷ್ಟು ಗುಡ್ಡದ ಕುಸಿತ ಆಗ್ತಾ ಇತ್ತು. ಹಾಗಾಗಿ ಗುಡ್ಡಕ್ಕೆ ತಾಗಿಕೊಂಡೇ ಇರುವಂಥ ಮನೆ ಆಗಿರೋದ್ರಿಂದ ಇಲ್ಲಿನ ಮನೆಯವರು ಮೊದಲ ದಿನ ಇಲ್ಲಿಂದ ಶಿಫ್ಟ್ ಆಗಿದ್ದರು. ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲದಂಥ ಕಾರಣಕ್ಕಾಗಿ ಜೊತೆಗೆ ಹಿಂಭಾಗದಲ್ಲಿ ಆಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೀವ ನದಿಗಳು ತುಂಬಿ ಹರಿಯುತ್ತಿದೆ. ಫಲ್ಗುಣಿ ನದಿ ತೀರದ ತಗ್ಗು ಪ್ರದೇಶಗಳಿಗೆ ನೆರೆ ನೀರು ನುಗ್ಗಿದೆ. ಮಂಗಳೂರು ಹೊರವಲಯದ ಅದ್ಯಪಾಡಿಯ ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ. ಸುಮಾರು 35 ಕುಟುಂಬಗಳಿಗೆ ಇದ್ದ ಸಂಪರ್ಕ ಕಡಿತಗೊಂಡಿದೆ. ಇಡೀ ಗ್ರಾಮವೇ ಜಲಾವೃತಗೊಂಡು ನದಿಯಂತಾಗಿದೆ. ಜನ ಊರು ಬಿಟ್ಟು ಹೊರಬರಲು ಆಗುತ್ತಿಲ್ಲ. ಸದ್ಯ ದೋಣಿಯೊಂದೇ ಆಶ್ರಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಈಗ ಫಲ್ಗುಣಿ ನದಿಯು ತುಂಬಿ ಹರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಪ್ರಮುಖವಾಗಿ ಅದ್ಯಪಾಡಿ ಗ್ರಾಮ ಏನಿದೆ ಇಲ್ಲಿಗೆ ಪ್ರತಿ ವರ್ಷ ಬರುವ ರೀತಿಯಲ್ಲಿ ಈ ಬಾರಿಯೂ ನೆರೆ ನೀರು ನುಗ್ಗಿ ಜಲಾವೃತಗೊಂಡಿದೆ. ನಾವು ಗಮನಿಸ್ಬೋದು ಇಲ್ಲಿ ದೃಶ್ಯವನ್ನು. ಇಡೀ ಈ ಭಾಗದಲ್ಲಿರುವಂಥ ಅದ್ಯಪಾಡಿಯ ಪರಿಸರದಲ್ಲಿರುವಂಥ ತಗ್ಗು ಪ್ರದೇಶಗಳೇನಿದೆ ಇದೆಲ್ಲವೂ ಈ ರೀತಿ ಮುಳುಗಡೆ ಆಗಿದೆ. ಇದು ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಜೊತೆಗೆ ಗದ್ದೆ, ಕೃಷಿ ಭೂಮಿ ಎಲ್ಲವೂ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ. ಕಳೆದ 12 ವರ್ಷಗಳಿಂದಲೂ ಇದೇ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಅದ್ಯಪಾಡಿ ಭಾಗದ ಎಲ್ಲ ಗ್ರಾಮಗಳು ಈ ರೀತಿಯಾಗಿ ಮುಳುಗಡೆ ಆಗುತ್ತೆ. ಇಲ್ಲಿನ ಸುಮಾರು 35ಕ್ಕೂ ಅಧಿಕ ಕುಟುಂಬದ ಜನರು ಪ್ರತಿ ವರ್ಷ ಈ ರೀತಿಯಾಗಿ ಮಳೆಯ ನೀರಿನಿಂದಾಗಿ ನೆರೆ ನೀರಿನಿಂದಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಭಾಗದಲ್ಲಿರುವಂಥ ಮರವೂರಿನ ಡ್ಯಾಮ್ ಏನಿದೆ ಇದೊಂದು ಕುಡಿಯುವ ನೀರಿನಿಗಾಗಿ ಮಾಡಿರುವಂಥ ಡ್ಯಾಮು. ಈ ಡ್ಯಾಮು ಅವೈಜ್ಞಾನಿಕವಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ನೆರೆ ಪ್ರತಿ ವರ್ಷ ಬರುತ್ತೆ ಅನ್ನುವಂಥ ಒಂದು ಮಾತು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕಾರಣ ಇಷ್ಟೇ, 12 ವರ್ಷಗಳ ಹಿಂದೆ ಈ ಡ್ಯಾಮನ್ನು ಮಾಡಿದಂಥ ಸಂದರ್ಭದಲ್ಲಿ ತಳಭಾಗದಲ್ಲಿ ಹೆಚ್ಚಿನ ಡ್ಯಾಮ್ಗೆ ಬಂದ್ ಮಾಡಲಾಗಿದೆ. ಈ ಕಾರಣಕ್ಕಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಅದನ್ನು ತೆರೀಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಹಾಗಾಗಿ ಸಂಪೂರ್ಣವಾಗಿ ಅಲ್ಲಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಮೇಲ್ಭಾಗದಲ್ಲಿ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಯಿಂದಾಗಿ ಫಲ್ಗುಣಿ ನದಿ ತುಂಬಿ ಹರಿದಾಗ ಈ ಭಾಗದಲ್ಲಿ ನೀರು ಶೇಖರಣೆ ಆಗುತ್ತೆ. ಈ ಒಂದು ಮರವೂರಿನ ಡ್ಯಾಮಿನ ತಳಭಾಗದಲ್ಲಿ ಏನು ಬಂದಾಗಿತ್ತು ಅದು ನೀರನ್ನು ಶೇಖರಣೆ ಮಾಡುವ ರೀತಿಯಾಗಿ ನಿಲ್ಲಿಸುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಲ್ಲಿಯ ನೀರು ತುಂಬಿ ಈ ಭಾಗದಲ್ಲಿದ್ದಂಥ ಕೃಷಿ ತೋಟಗಳೇನಿದೆ ಈ ಕೃಷಿ ತೋಟಗಳು ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಒಟ್ಟಿನಲ್ಲಿ ಮಳೆಯಿಂದಾಗಿ ಜಿಲ್ಲಾದ್ಯಂತ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇಂದು ಜಿಲ್ಲಾದ್ಯಂತ ಆರೆಂಜ್ ಅಲರ್ಟ್ ಇದ್ದು ಮತ್ತಷ್ಟು ಮಳೆಯಾಗುವ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.